ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ನಿಮಗೆ ನೀವೇ ಸ್ವತಃ ಸರಳ ರೀತಿಯಲ್ಲಿ ಸುಲಭವಾದ ವಿಧಾನದಲ್ಲಿ ಕಟ್ಟುಗಳನ್ನು ಯಾವ ಥರ ಬಿಚ್ಚಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೇನೆ. ವಾಮಾಚಾರವನ್ನು ಮಾಡಬೇಕು ಒಬ್ಬ ಮನುಷ್ಯನ ಮೇಲೆ ಅಂದರೆ ಕೆಲವೊಂದು ಕಟ್ಟುಗಳನ್ನು ಹಾಕ್ತಾರೆ. ಶ್ರೀಮಂತ ವ್ಯಕ್ತಿಯನ್ನು ಬಡವನನ್ನಾಗಿ ಸಹ ಈ ವಾಮಾಚಾರ ಪ್ರಯೋಗ ಅನ್ನೋದು ಮಾಡುತ್ತೆ. ದೃಢವಾಗಿ ಇರುವಂತಹ ವ್ಯಕ್ತಿಯನ್ನು ದುರ್ಬಲ ವ್ಯಕ್ತಿಯನ್ನಾಗಿ ಮಾಡಿ ಅವನು ಮಂಚಕ್ಕೆ ಸೀಮಿತ ಆಗೋ ಥರ ವಾಮಾಚಾರ ಪ್ರಯೋಗಗಳನ್ನು ಮಾಡ್ತಾರೆ. ನಾವು ಮಾಡುವಂತಹ ವ್ಯಾಪಾರ ವಹಿವಾಟು ಈ ಬಿಸ್ನೆಸ್ಗಳು ಮೇಲೆ ಆರ್ಥಿಕವಾಗಿ ನಷ್ಟ ಬಂದು ಇವನ ಆರ್ಥಿಕ ಪರಿಸ್ಥಿತಿ ಪಾತಾಳಕ್ಕೆ ಕುಸಿಯಲಿ ಎಂದು ಸಹ ಕೆಲವೊಂದು ಕಟ್ಟುಗಳನ್ನು ಹಾಕ್ತಾರೆ. ನಿಮ್ಮ ಶತ್ರುಗಳು ಯಾರಿರ್ತಾರೆ, ಇಂತಹ ದುಷ್ಟ ಪ್ರಯೋಗಗಳನ್ನು ಮಾಡಿರ್ತಾರೆ. ಆ ದುಷ್ಟ ಪ್ರಯೋಗಗಳನ್ನು ನಮಗೆ ನಾವೇ ಯಾವ ಥರ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಮಂತ್ರವು ಕಾಮಾಕ್ಷಿ ದೇವಿಗೆ ಸಂಬಂಧಪಟ್ಟಂತಹ ಶಾಪರ ಮಂತ್ರ ಇದಾಗಿರುತ್ತೆ. ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಮಂತ್ರ ಇದಾಗಿರುತ್ತೆ. ರವಿವಾರ ದಿನ ಏನು ಮಾಡಬೇಕು, ನೀವು 5 ನಿಂಬೆ ಹಣ್ಣುಗಳನ್ನು ನೀವು ತೆಗೆದುಕೊಳ್ಳಬೇಕು. ನಿಮಗೆ ನೀವೇ ಕಟ್ಟನ್ನು ಯಾವ ಥರ ಬಿಚ್ಚಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೇನೆ. ರವಿವಾರ ದಿನ ನೀವು 5 ನಿಂಬೆಹಣ್ಣುಗಳನ್ನು ತೆಗೆದುಕೊಂಡು ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು 108 ಬಾರಿ ನಿಂಬೆಹಣ್ಣುಗಳಿಗೆ ಅಭಿಮಂತ್ರಿಸಬೇಕು. ಅಭಿಮಂತ್ರಿಸಿದ ಮೇಲೆ ಏನು ಮಾಡಬೇಕು, ನೀವು 5 ನಿಂಬೆಹಣ್ಣುಗಳನ್ನು ನೀವು ಪಶ್ಚಿಮ ಅಭಿಮುಖವಾಗಿ ಕುಳಿತುಕೊಂಡು 5 ನಿಂಬೆಹಣ್ಣುಗಳನ್ನು ನಿಮ್ಮ ಸುತ್ತಲೂ ಇಟ್ಕೊಳ್ಬೇಕು. ಸರೌಂಡಲ್ಲಿ ಇಟ್ಕೊಂಡು 5 ನಿಂಬೆಹಣ್ಣಿನ ಮೇಲೆ 2 ಆರತಿ ಕರ್ಪೂರವನ್ನು ಇಟ್ಟು ನೀವು ಏನು ಮಾಡಬೇಕು, ಆರತಿಯನ್ನು ಬೆಳಗಿಸ್ಬೇಕು. ನಿಮ್ಮ ಸುತ್ತಲೂ ಆ ಒಂದು ಆರತಿ ಕರ್ಪೂರವನ್ನು ನೀವು ಬೆಳೆಸ್ಕೊಳ್ಬೇಕು. ನಿಮ್ಮ ಸರೌಂಡಲ್ಲಿ ಬೆಳಗಿಸಿಕೊಂಡ ಮೇಲೆ ಏನು ಮಾಡಬೇಕು, ಈ ಒಂದು ಮಂತ್ರವನ್ನು ನೀವು ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಮತ್ತೆ ಜಪವನ್ನು ಮಾಡ್ತಿರ್ಬೇಕು. ಮಾಡಿದಾದ ಮೇಲೆ ಅವೆಲ್ಲನೂ ದೀಪಗಳು ಏನಾಗುತ್ತೆ, ಶಾಂತಿ ಆಗುತ್ತೆ. ಕರ್ಪೂರವು ಸುಟ್ಟು ಭಸ್ಮ ಆದಮೇಲೆ ಶಾಂತಿ ಆಗುತ್ತೆ. ದೀಪ ಅನ್ನೋದು ಶಾಂತಿ ಆದ ಮೇಲೆ ಒಂದೊಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳೋದು, ಎಡಗೈಯಿಂದ ನಿಮ್ಮ ಒಂದು ತಲೆ ಭಾಗದಿಂದ ಪಾದದವರೆಗೆ ನೀವು ನಿವಾಳೆಯನ್ನು ಮಾಡಿಕೊಳ್ಳೋದು, ನಿಮ್ಮ ಮುಂದೆ ಇಟ್ಕೊಂಡು ಕಟ್ ಮಾಡಿಕೊಳ್ಬೇಕು. ನಿಂಬೆಹಣ್ಣನ್ನು ಏನು ಮಾಡಬೇಕು, ಯಾವ್ಯಾವ ಡೈರೆಕ್ಷನಲ್ಲಿ ಇಟ್ಟಿರ್ತಾರ ಆ ಸೈಡಿಗೆ ನೀವು ಏನು ಮಾಡಬೇಕು, ಕುಂತಲ್ಲೇ ನೀವು ಒಳ್ಳಬೇಕು. ಒಳ್ಳಿ ಆ ನಿಂಬೆಹಣ್ಣನ್ನು ತೆಗೆದುಕೊಳ್ಳೋದು, ನಿವಾಳೆ ಮಾಡಿಕೊಳ್ಳೋದು, ಕಟ್ ಮಾಡಿಕೊಳ್ಳೋದು. ಈ ಥರ ಸುತ್ತಲೂ ನಿಮಗೆ ನೀವೇ ಏನು ಮಾಡಬೇಕು, ಹಾಕಿರುವಂತಹ ಬಂಧನವನ್ನು, ಈ ನಿಂಬೆಹಣ್ಣುಗಳಿಂದ ನಿಮಗೆ ನೀವು ಏನು ಬಂಧನಗಳನ್ನು ಹಾಕ್ಕೊಂಡಿರ್ತೀರ ಸುತ್ತಲೂ ಇಟ್ಕೊಂಡು, ಆ ಬಂಧನಗಳನ್ನು ನೀವು ಕಟ್ ಮಾಡಿಕೊಳ್ಬೇಕು. ಸುತ್ತಲೂ ತಿರುಗಿ ಕಟ್ ಮಾಡಿಕೊಂಡಾದ ಮೇಲೆ ಏನು ಮಾಡಬೇಕು, ಆ ಎಲ್ಲ ನಿಂಬೆಹಣ್ಣುಗಳನ್ನು, ಕಟ್ಟಾದ ನಿಂಬೆಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ನೀವು 3 ದಾರಿ ಕೂಡದಲ್ಲಾಗಲಿ ಅಥವಾ ಹರಿಯುವ ನೀರಿಗಾಗಲಿ ನೀವು ಏನು ಮಾಡಬೇಕು, ಎಸೆದು ಬರಬೇಕು. ಬಂದಾದ ಮೇಲೆ ನೀವು ಮನೆ ಮುಂದೆ ಕೈಕಾಲು ಮೋರೆಯನ್ನು ತೊಳೆದುಕೊಂಡು ನಿಮ್ಮ ಕುಲದೇವರು ಯಾರಿರ್ತಾರೆ ಅವರಿಗೆ ಪೂಜೆಯನ್ನು ನೀವು ಮಾಡಬೇಕು. ಸ್ವಲ್ಪ ನೀವು ಏನು ಮಾಡಬೇಕು, ನೈವೇದ್ಯವನ್ನು ಇಟ್ಟು ಕಾಯಿ ಕರ್ಪೂರವನ್ನು ಸಲ್ಲಿಸಿ ಪೂಜೆಯನ್ನು ಮಾಡಿ ದೇವರಲ್ಲಿ ಸಂಕಲ್ಪವನ್ನು ಮಾಡಬೇಕು. ನನಗೆ ಆಗಿರುವಂತಹ ವಾಮಾಚಾರ ಪ್ರಯೋಗ, ಆಮೇಲೆ ಹಾಕಿರುವಂತಹ ಕಟ್ಟುಗಳು ಎಲ್ಲವೂ ಏನಾಗಬೇಕು, ಸುಟ್ಟು ಭಸ್ಮ ಆಗಬೇಕು ಅಂತ ನೀವು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕುಲದೇವರ ಮುಂದೆ ನಮಸ್ಕರಿಸಿದರೆ ನಿಮ್ಮ ಕಟ್ಟುಗಳನ್ನೋದು ಬಿಚ್ಚಿ ಹೋಗುತ್ತೆ. ಆಮೇಲೆ ಆಗಿರುವಂಥ ವಾಮಾಚಾರ ಪ್ರಯೋಗಗಳು ಅನ್ನೋದು ಸುಟ್ಟು ಭಸ್ಮ ಅನ್ನೋದು ಆಗುತ್ತೆ. ಈ ಥರ ನೀವು ಏನು ಮಾಡಬೇಕು ಅಂದರೆ ತಿಂಗಳಿಗೊಮ್ಮೆ ಆದರೂ ಸಹ ನೀವು ಮಾಡಬೇಕು ಕಂಪಲ್ಸರಿಯಾಗಿ. ಎಷ್ಟು ತಿಂಗಳು ಮಾಡಬೇಕಂದ್ರೆ 9 ತಿಂಗಳು ನೀವು ಈ ಥರ ಮಾಡಬೇಕು. ಈ ಥರ ಮಾಡಿದರೆ ಏನಾಗುತ್ತೆ, ಸಂಪೂರ್ಣವಾಗಿ ನಿಮಗಿರುವಂಥ ಕಟ್ಟುಗಳನ್ನೋದು ಬಿಚ್ಚಿ ಹೋಗುತ್ತೆ. ಕಟ್ಟುಗಳು ಯಾರೇ ಹಾಕಿದರೂ ಸಹ ಅದು ಕಟ್ಟನ್ನೋದು ಬೀಳಲ್ಲ. ಇಂತಹ ರಹಸ್ಯ ವಿಚಾರಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.